ನಾನು ನಾಗರಾಜ್ ರಿಯಲ್ ಎಸ್ಟೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ನಾಳೆ ದಿನದೊಂದು ಶುಭ ದಿನವಾದಂತಹ ರಥಸಪ್ತಮಿ ದಿನ ನಾನು ಒಂದು ಸೂರ್ಯನಾರಾಯಣನ ಒಂದು ದಿನ ಆಗಿರೋದ್ರಿಂದ ಇದು ಋತುಗಳ ಒಂದು ಬದಲಾವಣೆಗೆ ಮತ್ತೇನೆಂದರೆ ನಮ್ಮ ಚಳಿಗಾಲ ಹೋಗಿ ಮಳೆ ಬೇಸಿಗೆಗಾಲ ಬರುವಂಥ ಸಮಯ ಆಗಿರ್ತದೆ. ಮತ್ತೇನೆಂದರೆ ವಿಶೇಷವಾಗಿ ಈ ದಿನ ಏನಾಗಿರ್ತದೆ ಅಂದರೆ ದಿನ ದೊಡ್ಡ ಆಗ್ತದೆ. ಈಗ ರಾತ್ರಿ ಚಿಕ್ಕದಾಗ್ತದೆ. ಮೊದಲು ರಾತ್ರಿ ದೊಡ್ಡದಾಗಿತ್ತು, ದಿನ ಚಿಕ್ಕದಾಗಿರ್ತಾಯಿತ್ತು. ರಥಸಪ್ತಮಿ ಸೂರ್ಯನಾರಾಯಣನ ದಿನನ ಆಗಿರೋದ್ರಿಂದ ನಮಗೆ ಕಣ್ಣಿ ಕಾಣು ದೇವರಂದರೆ ಒಂದು ಸೂರ್ಯನಾರಾಯಣ ಮತ್ತು ಚಂದ್ರ ಆಗಿರ್ಬೋದು. ಮತ್ತೇನೆಂದರೆ ಇದು ಋತುಗಳ ಬದಲಾವಣೆ ಆಗ್ತದೆ ಮತ್ತು ರಾತ್ರಿ ಚಿಕ್ಕದಾಗಿ ಇದು ದೊಡ್ಡದಾಗ್ತದೆ, ದಿನ ದೊಡ್ಡ ಆಗ್ತದೆ. ಮತ್ತೇನೆಂದರೆ ಇದರಲ್ಲಿ ಈ ಒಂದು ರಥಸಪ್ತಮಿ ದಿನ 7 ಜಾತ್ರೆಗಳು ಇರ್ತವೆ. ಯಾಕಂದರೆ ಕುಮಟಾ ಮತ್ತು ಮಂಗಳೂರು ಮತ್ತು ಗೋರೆ, ಇಡಗುಂಜಿ ಮತ್ತೊಂದು 7 ಜಾತ್ರೆಗಳು ನಡೀತವೆ. ಇದು ರಥಸಪ್ತಮಿ ದಿನ, ರಥದ ಸಪ್ತಮಿ. ಇದು ಶುಭ ದಿನವಾಗಿರೋದ್ರಿಂದ ಸೂರ್ಯನಾರಾಯಣನಿಗೆ ನಮ್ಮದು ಒಂದು ನಮನವನ್ನು ಸಲ್ಲಿಸ್ತೀನಿ. ಯಾಕಂದರೆ ಕಣಿ ಕಾಣು ದೇವರಂದರೆ ಮತ್ತು ಭೂಮಿಗೆ ಒಂದು ಒಡೆಯನಾಗಿರುವಂಥ ಸೂರ್ಯನಾರಾಯಣ ಒಂದು ದಿನ ಆಗಿರೋದ್ರಿಂದ ಎಲ್ಲ ಜನರಿಗೆ ಮತ್ತು ಒಳ್ಳೆಯದನ್ನು ಇದಾಗಲಿ. ಯಾಕಂದರೆ ಅವನೇ ಕಣ್ಣಿ ಕಾಣು ದೇವರಂದರೆ ನಮ್ಮ ಸೂರ್ಯನಾರಾಯಣ ಮಾತ್ರ ಮತ್ತು ಚಂದ್ರರಾಗಿರೋದ್ರಿಂದ ನಾವೆಲ್ಲ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೀನಿ.